ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಾಕಷ್ಟು ವರ್ಷಗಳಿಂದ ನಿರಂತರ ಜ್ಯೋತಿಗಾಗಿ ಪರದಾಡುತ್ತಿರುವ ತೋಟಪಟ್ಟಿ ಭಾಗದ ರೈತರಿಗಾಗಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ವತಿಯಿಂದ ಇವತ್ತು ದಿನಾಂಕ 16/3/2026 ತಾಲೂಕಿನ ವಿವಿಧ ಹಳ್ಳಿಗಳ ತೋಟಪಟ್ಟಿ ಭಾಗಗಳಲ್ಲಿ ನಿರಂತರ ಜ್ಯೋತಿ ಹಾಗೂ ಇತರ ಟಿಸಿಗಳಿಗೆ ಹೆಚ್ಚುವರಿ ಸಾಮರ್ಥ್ಯ ಕೊಡುವುದು ಹಾಗೂ ಬೀದಿ ದೀಪಗಳ ಉದ್ಘಾಟನೆ ಸಂಘದ ಅಧ್ಯಕ್ಷ ಮಹಾವೀರ್ ನೀಲಜಗಿ, ನಿರ್ದೇಶಕರು ಆದ ಪೃಥ್ವಿ ಕತ್ತಿ, ವಿನಯ್ ಪಾಟೀಲ ಹಾಗೂ ನಂದು ಮೂಡಶಿ, ಗಜಾನನ ಕೊಳ್ಳಿ ಇವರ ಉಪಸ್ಥಿತಿಯಲ್ಲಿ ಜರುಗಿದೆ. ಮೊದಲಿಗೆ ಹುಕ್ಕೇರಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಬೆಳಗ್ಗೆ 11 ಗಂಟೆಗೆ ನೇಸರಿ ಐಪಿಟಿಸಿಯ ಮೇಲೆ ಹೆಚ್ಚುವರಿ ಅಂಕಲಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಭರತ ಪುಂಡೆ ಅವರ ತೋಟಪಟ್ಟಿ ಮನೆಯ ಹತ್ತಿರ ಬೀದಿ ದೀಪ, ಹೀಗೆ ನಿಡಸೋಶಿ ಅಮ್ಮನಿಗೆ ಗ್ರಾಮದಲ್ಲಿ ಇದ್ದ ಟಿಸಿಗೆ ಹೆಚ್ಚುವರಿ ಸಾಮರ್ಥ್ಯ ಕೊಡುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಈ ವೇಳೆ ಭರತ ಪುಂಡೆ ವಕೀಲರು ಆದ GR ಪಾಟೀಲ್, ಮಲ್ಲಿಕಾರ್ಜುನ್ ಪಾಟೀಲ್, ಆಕಾಶ್ ಜರಳಿ, ಶಶಿಕಾಂತ್ ಗೋಡಸಿ, ಅಂಗದ ಜರಳಿ, ಅರ್ಜುನ್ ಗಸ್ತಿ, ಸುರೇಶ್ ಪವಾರ್, ಬಸವರಾಜ್ ಪುಂಡೆ, ಅಪ್ಪಸಾಬ್ ಜರಳಿ, ಸುಧಾಕರ್ ಜರಳಿ, ಚಂದು ಕಾನಡ, ಸುಭಾಷ್ ಕಾಸರಕರ್, ಚಿದು ಕರ್ದನವರ್ ಮತ್ತು ಸಂಘದ ಅಭಿಯಂತ ನೇಮಿನಾಥ ಕೇಮಲಾಪುರೆ, ಮಗದಂಸರ್ ಸೇರಿ ಊರಿನ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ಇನ್ನು ಅಭಿವೃದ್ಧಿ ಕಾಮಗಾರಿ ಚಾಲನೆ ನೀಡಿದ ಬಳಿಕ ವಿದ್ಯುತ್ ಸಂಘದ ಅಧ್ಯಕ್ಷ ಮಹಾವೀರ ನೀಲಜಗಿ, ನಿರ್ದೇಶಕ ವಿನಯ್ ಪಾಟೀಲ್, ಪೃಥ್ವಿ ಕತ್ತಿ ಮಾಧ್ಯಮಗಳ ಮುಂದೆ ಏನೆಲ್ಲ ಮಾತನಾಡಿದ್ದಾನೆ ತೋರಿಸ್ತೀವಿ ನೋಡಿ. ಇವತ್ತು ಅಂಕಲಿ ಗ್ರಾಮದ ಸಂಕೇಶ್ವರದ ಹತ್ತಿರದ ಅಂಕಲಿ ಗ್ರಾಮದಲ್ಲಿ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ವಿದ್ಯುತ್ ಪರಿವರ್ತನಾ ಒಂದು ಹೊಸ ಟಿಸಿಯನ್ನು ಇವತ್ತು ಅಳವಡಿಸಲಾಗಿದೆ. ಬರುವ ದಿನಮಾನಗಳಲ್ಲಿ ತೋಟಪಟ್ಟಿಗಳಿರುವ ನಿರಂತರ ಜ್ಯೋತಿಗೆ ಅತ್ಯಂತ ವ್ಯವಸ್ಥಿತ ಶೀಘ್ರವಾಗಿ ಪೂರೈಸಿಕೊಡಲಾಗುವುದು. ಇನ್ನೂ ಸಾಕಷ್ಟು ಕಡೆ ಅವಶ್ಯಕತೆ ಇದೆ ಕಂಬಗಳು. ಬರುವ ದಿನಮಾನಗಳಲ್ಲಿ ಅತಿ ಶೀಘ್ರದಲ್ಲಿ ಆಡಳಿತ ಮಂಡಳಿಯವರು ಇವರು ವಿನಯ್ ದಾದಾ ಇರ್ಬೋದು, ಪೃಥ್ವಿ ಅಣ್ಣ ಇರ್ಬೋದು, ಎಲ್ಲ ನಿರ್ಣಯ ಮಾಡಿದ್ದೇವೆ. ಅತಿ ಶೀಘ್ರದಲ್ಲಿ ಎಲ್ಲ ಕಾರ್ಯಗಳನ್ನ ತೀವ್ರಗತಿಯಲ್ಲಿ ಮುಗಿಸ್ಕೊಡ್ತೇವೆ. ನೋಡ್ರಿ, ಹುರುಪ ಅಂದ್ರಪ್ಪ ಅಂತಂದ್ರೆ ಯಾರು ಹುರುಪ ಅಂದ್ರೆ ಇದೆಲ್ಲ ಜನರ ಹುರುಪ. ನಾವೇನು ಮೊನ್ನೆ ಎಲ್ಲಾರು ಎಲೆಕ್ಷನ್ ನಿಂತ ಆರಿಸಿ ಬಂದೇವಲ್ಲ, ಎಲ್ಲಾ ನಿರ್ದೇಶಕರು, ನಾವು ವೈಯಕ್ತಿಕವಾಗಿ ಯಾರು ಆರಿಸಿ ಬಂದಿಲ್ಲ. ನೀವು ಎಲ್ಲರೂ ಗಮನಕ್ಕೆ ಇಟ್ಕೋಬೇಕು. ಈ ಚುನಾವಣೆ ಏನಾಯ್ತಪ್ಪ ಅಂತಂದ್ರೆ ಮಾನ್ಯ ಶ್ರೀ ರಮೇಶ್ ಕತ್ತಿ ಸಾಹೇಬರು ಆಮೇಲೆ AB ಪಾಟೀಲ್ ಸಾಹೇಬ್ರ ನೇತೃತ್ವದಾಗೆ ಎಲೆಕ್ಷನ್ ಆಗೈತಿ. ನಾವು ಎಲ್ಲೂ ಹೊಟ್ಟ ಆಶ್ವಾಸನ ಕೊಡಂಗಿಲ್ಲ. ಇವತ್ತು ಸುಮಾರಾಗಿ 3 ಟಿಸಿಗಳು ಉದ್ಘಾಟನೆ ನಾವು ಅಂಕಲಿನಲ್ಲಿ ಮಾಡ್ತಾ ಇದ್ದೀವಿ. ಇದು ಏನು ಯಾವಾಗ ಹೇಳ್ಯಾರಲ್ಲ, ಅದು ಹೇಳಿದ ತಕ್ಷಣ ಸುಮಾರಾಗಿ ಒಂದು ವಾರನಾಗ ಟಿಸಿ ಅದು ಕೊಡುವಂತ ವ್ಯವಸ್ಥೆ ಸೂಕ್ ಮಾಡಿದ್ವಿ. ಎಲ್ಲೆಲ್ಲಿ ಎಕ್ಸ್ಟ್ರಾ ಲೋಡ್ ಐತಲ್ಲ ಅಲ್ಲಿ ಎಕ್ಸ್ಟ್ರಾ ಟಿಸಿ ಕುಣಿಸೋದಕ್ಕೆ ವ್ಯವಸ್ಥೆ ಸೂಕ್ ಮಾಡಿದ್ವಿ. ಅದಕ್ಕೆ ಎಲ್ಲರಿಗೂ ವಿನಂತಿ ಮಾಡ್ಕೋದು ಅಷ್ಟ, ಎಲ್ಲಾ ಸಾರ್ವಜನಿಕರು ನಿಮ್ಗೆ ಏನೇ ತೊಂದರೆಗಳಿದ್ರು, ಏನ ನಿಮ್ದು ಅಂದ್ರೆ ಎಲೆಕ್ಟಿವ್ ಸೊಸೈಟಿ ಸಂಬಂಧಪಟ್ಟಿದ್ದು ಏನ ನಿಮ್ಗೆ ಅಡಚಣೆಗಳು ಇದ್ರು ದಯವಿಟ್ಟು ಬರ್ರಿ. ಅದ್ ಏನ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಐತೆ ಅಲ್ಲಿ ನೋಡ್ಕೊಂಡು ಅದನ್ನ ಹೆಂಗ್ ನಿವಾರಣೆ ಮಾಡೋದು ನಾವು ಇಮಿಡಿಯೇಟ್ಲಿ ಮಾಡ್ತೀವಿ ಅಂತ ಹೇಳಕ್ ಇಷ್ಟ. ಇವತ್ತು ಅಂಕಲಿ ಗ್ರಾಮದೊಳಗ ಈಗ ತನ್ನ ಅಧ್ಯಕ್ಷರು ಹೇಳೋದ ಪ್ರಕಾರ ಒಂದು ಅಡಿಷನಲ್ ಟಿಸಿಯನ್ನ ಊರಿಗೆ ಬೇಕಾಗಿರುವಂತ ಟಿಸಿಯನ್ನ ಹಾಕಿದೀವಿ. ಹಾಗೇನೆ ನಮ್ಮ ಈ ಚುನಾವಣೆಯ ಮುಖ್ಯ ಉದ್ದೇಶ ಏನಾಗಿತ್ತಂದ್ರೆ ಸುಮಾರು 15,000 ಮನೆಗಳಿಗೆ ನಿರಂತರ ಜ್ಯೋತಿ, ಅಂದ್ರೆ ಈ ಫಾರ್ಮ್ ಹೌಸ್ಗಳಿಗೆ ನಿರಂತರ ಜ್ಯೋತಿ ಕೊಡುವಂತ ಒಂದು ಕಾರ್ಯಕ್ರಮವನ್ನ ನಾವು ಆಡಳಿತ ಮಂದಿಯವರು ಹಮ್ಮಿಕೊಂಡಿದ್ವಿ. ಅದ್ರೊಳಗ ಸುಮಾರಿಗೆ 2,000 ಮನೆ ಮಟ್ಟ ಅಂದ್ರೆ 1 ಕಂಬ 2 ಕಂಬ ಎಲ್ಲಿ ಕುಣಿತಾವು ಅವನ್ನೆಲ್ಲ. ಆಮೇಲೆ ಅಕಸ್ಮಾತ್ ಈಗ ಸ್ಟ್ರೀಟ್ ರೋಡ್ ಆಚೆ ಕಡೆ ಲೈಟ್ ಇತ್ತು, ಈಚೆ ಕಡೆ ಲೈಟ್ ಇರಲಿಲ್ಲ, ಅಂತದೇನ್ರೆ ಒಂದು ಎಳೆದ ಕರೆಂಟ್ ಬರುವಂತದ್ದು ಏನಾದ್ರೂ ಮನೆಗಳಿಗೆ ಕರೆಂಟ್ ಕೊಡುವಂತ ಒಂದು 2,000 ಮನೆಗಳಿಗೆ ಕೊಟ್ಟಿದ್ದೀವಿ. ಇನ್ನು ಸುಮಾರು ಇನ್ನೇ ಒಂದು 1,300-1,200 ಮನೆಗಳೇನು ಉಳಿದಾವ, ಅದಕ್ಕೂ ಶೀಘ್ರದಲ್ಲಿಯೇ ನಾವು ಎಲ್ಲಕ್ಕೂ ನಿರಂತರ ಜ್ಯೋತಿಯನ್ನು ಕೊಡ್ತೀವಿ ಅಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಆಡಳಿತ ಮಂದಿಯವರೆಲ್ಲ ಇದ್ದಾರೆ, ಎಲ್ಲರೂ ಬಹಳ ಇದ್ರ ಬಗ್ಗೆ ಬಹಳ ಸೀರಿಯಸ್ ಇದ್ದಾರೆ, ಅದಕ್ಕೆ ಅದನ್ನ ಮಾಡೇ ಮಾಡ್ತಾರೆ ಅಂತ ಮಾತನ್ನ ಹೇಳುತ್ತೆ. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ಯುಟಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.